ದಿನವಾದ ಇಂದು ಡಾಕ್ಟರ್ ಪಾಂಡು ಹೆಗಡೆ ಶಿವಮೊಗ್ಗ ಇವರ ನೆನಪನ್ನು ಹೇಳ್ತಾ ಇದ್ದೀನಿ. ಇವರು ಡಾಕ್ಟ್ರು ಅಪರೂಪದ ವ್ಯಕ್ತಿ ಮತ್ತು ಸದಾ ನಗುಮುಖ ಬಿಳಿ ವಸ್ತ್ರಧಾರಿಯಾಗಿದ್ದರು. ಇವರು ಮೃದು ಮಾತುಗಳಿಂದ ರೋಗಿಗಳು ಇವರನ್ನು ಮಾತಾಡಿಸಿದಂಗೆ ಇವ್ರ ಕಾಯಿಲೆ ಅರ್ಧ ಹೋಗ್ತಾಯಿತ್ತು. ಸುಮಾರು 50 ವರ್ಷದಿಂದ ಇವರು 1963ರಲ್ಲಿ ಜೈಲ್ ಸರ್ಕಲ್ನಲ್ಲಿ ಒಂದು ಕ್ಲಿನಿಕ್ಕನ್ನು ಓಪನ್ ಮಾಡಿದರು. ಇವರು ಕಡಿಮೆ ಬೆಲೆಗೆ ಅಂದರೆ ಕೇವಲ 5 ರೂಪಾಯಿಗೆ ಎಲ್ಲ ನೋಡ್ತಾಯಿದ್ರು ಅವರು ರೋಗಿಗಳಿಗೆ. ತೀರಾ ಬಡವರು ಬಂದರೆ ಅವರಿಗೆ ದುಡ್ಡು ತಗೊಳ್ದಲೇ ಹಂಗೆ ನೋಡ್ಬಿಟ್ಟು ವಾಪಸ್ ಅವ್ರಿಗೆ ಹಂಗೆ ನೋಡ್ಬಿಟ್ಟು ಅವ್ರನ್ನ ಹಂಗೆ ದುಡ್ಡು ತಗೊಳ್ದಲೆ ಕಳಿಸ್ತಾಯಿದ್ರು. ಉಚಿತವಾಗಿ ಚಿಕಿತ್ಸೆ ಕೊಡ್ತಿದ್ರು. ದೀನ ದಲಿತರಿಗೆ ಅವರಿಗೆ ತುಂಬ ಅವ್ರಿಗೆ ಅನುಕಂಪ ಇವರು ತುಂಬ ಜನಕ್ಕೆ ಬಡವರ ಬಂಧು ಅಂತಲೇ ಹೆಸರಾಗಿದ್ದರು. ಶಿವಮೊಗ್ಗದಲ್ಲಿ ಇವರು ಹೊಸಮನೆ ಏರಿಯಾದಲ್ಲಿ ತುಂಬ ಜನ ಬಡವರಿದ್ದರು. ಅವ್ರಿಗೆಲ್ಲರಿಗೂ ಕೆಲವರಿಗೆಲ್ಲ ಉಚಿತವಾಗಿ ತೀರಾ ಆಗದಿದ್ದರೆ ಚಿಕಿತ್ಸೆ ಕೊಡ್ತಿದ್ರು. ಇವರಿಗೆ ಅವ್ರ ಕುಟುಂಬಕ್ಕೆ ಅವರಿಗೆ ಒಳ್ಳೇದು ಮಾಡಿ ದೇವರು. ಇಂಥ ಅಪರೂಪದ ನಾವು ಡಾಕ್ಟ್ರು ಇಂಥದ್ದು ಸಿಗೋದು ಕಷ್ಟ. ಈಗೆಲ್ಲ ವ್ಯಾಪಾರೀಕರಣ ಆಗಿದೆ. ಡಾಕ್ಟ್ರ್ ಪ್ರತಿಯೊಂದಕ್ಕೂ ಎಷ್ಟು ದುಡ್ಡು ತೆರಬೇಕಾಗುತ್ತೆ. ಒಂದು ತೋರಿಸ್ಬೇಕಂದ್ರೆ 1000 ರೂಪಾಯಿ ಗಟ್ಟಲೆ ಇದು ಖರ್ಚು ಮಾಡಬೇಕಾಗತ್ತೆ. ಇಂಥದ್ದು ಡಾಕ್ಟ್ರುಗಳು ಸೇವೆ ಮಾಡೋರು ಈಗಿನ ಕಾಲದಲ್ಲಿ ಸಿಗೋದು ಕಷ್ಟ. ದೇವರು ಅವ್ರಿಗೆ ಅವ್ರ ಕುಟುಂಬದವರಿಗೆ ಒಳ್ಳೆಯದಾಗಲಿ. ನಾವು ಅಷ್ಟೇ ಮೊದಲೆಲ್ಲ ಇವ್ರ ಹತ್ರನೇ ತೋರಿಸ್ತಾ ಇದ್ದಿತ್ತು ಸುಮಾರು 50 ವರ್ಷದ ಹಿಂದೆ. ಈಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತೀನಿ.